ತುರುವೇಕೆರೆಯಲ್ಲಿ ಡಿಎಸ್ ಸಂಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 89ನೇ ಜನ್ಮದಿನೋತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಪ್ರವಾಸಿ ಮಂದಿರದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಮತ್ತು ಗಣ್ಯರು ಕೃಷ್ಣಪ್ಪನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವವನ್ನು ಸೂಚಿಸಿದ್ದಾರೆ. ಇದೇ ವೇಳೆ ಜೆಡಿಎಸ್ ಯುವ ಮುಖಂಡ ಚಂದ್ರೇಶ್ ಅವರು ಪ್ರತಿ ವರ್ಷ ಕೃಷ್ಣಪ್ಪನವರ ಜನ್ಮದಿನದ ಅಂಗವಾಗಿ ಸಾಧಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸಹಾಯವಾಗಲೆಂದು 10,000 ರೂಪಾಯಿ ದೇಣಿಗೆ ನೀಡುವುದಾಗಿ ಘೋಷಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕಾರ್ಯಕ್ರಮ ವಿಶೇಷವೇನೆಂದರೆ ತುರುವೇಕೆರೆ ತಾಲೂಕಿನ ಎಲ್ಲ ಪತ್ರಕರ್ತರನ್ನ ವಿಶೇಷವಾಗಿ ಸನ್ಮಾನಿಸಿ ನೆನಪಿನ ಕಾಣಿಕೆಯಾಗಿ ಕೈ ಗಡಿಯಾರ ನೀಡಿ ಗೌರವಿಸಲಾಯಿತು. ಅಲ್ಲದೆ ಇತ್ತೀಚೆಗಷ್ಟೇ PhD ಪದವಿ ಪಡೆದ ಬಾಣಸಂದ್ರ ಗಂಗಾಧರ್ ಅವರನ್ನ ಸನ್ಮಾನಿಸಲಾಗಿದೆ. ಹಿರಿಯ ಪತ್ರಕರ್ತ ಸತ್ಯನಾರಾಯಣ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಸಮಿತಿ ಹಾಗೂ ಕಲ್ಪಜ್ಯೋತಿ ಪತ್ರಿಕೆಯ ಸಂಪಾದಕ ನಂದೀಶ್ ಅವರ ನೇತೃತ್ವದಲ್ಲಿ ಹಲವು ಮುಖಂಡರಿಗೆ ಅಂಬೇಡ್ಕರ್ ಅವರ ಭಾವಚಿತ್ರ ನೀಡಿ ಅಭಿನಂದಿಸಲಾಯಿತು. ಸಮಸ್ತ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಅಪಾರ ಸಂಖ್ಯೆಯ ದಲಿತ ಮುಖಂಡರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರುಗನ್ನ ನೀಡಿದ್ದಾರೆ. ಈಗ ಪ್ರತಿ ವರ್ಷ ಪ್ರಶಸ್ತಿ ಅಂತ ನಿಮ್ಗೆ ಯಾರಿಗೆ ಕೊಡಬೇಕು ಅಂತಂದ್ರೆ ಹೋರಾಟಗಾರರಿಗೆ ನಿಮ್ಮ ಸಮುದಾಯದಲ್ಲಿ ಯಾರು ಪ್ರತಿಭಾವಂತರು ಅವ್ರಿಗೆ ಯಾವ್ದಾರ ಈ ವರ್ಷದಿಂದಾನೆ ನಾನು ಪ್ರತಿ ವರ್ಷ 10,000 ರೂಪಾಯಿ ನಿಮ್ಮ ಇರೋ ತನಕ 10,000 ರೂಪಾಯಿ ಕೊಟ್ಟು ಅದನ್ನ ಅದು ಸದ್ಬಳಕೆ ಪ್ರಶಸ್ತಿ ಅಂತ ಅವ್ರದ್ದೊಂದು ಹೆಸರು ಬರಲಿ ಅಂತ ವಿ ಕೃಷ್ಣಪ್ಪ ಪ್ರಶಸ್ತಿ ಅದನ್ನ ಏನೋ ಒಂದು ಪ್ಲಾನ್ ಮಾಡಿ ಇನ್ನೂ ಯಾರು ನಮ್ಮಂತ ಕೊಟ್ಟರೆಲ್ಲ ಸೇರಿಸಿದ್ರು ದೊಡ್ಡದಾಗಿ ನನ್ನ ಕೈಲಾದಷ್ಟು ಒಂದು 10,000 ರೂಪಾಯಿ ಪ್ರತಿ ವರ್ಷ